ನೋಡ್ರಿ ವಿದ್ಯಾರ್ಥಿಗಳೇ, ಇದು ವಿಶೇಷವಾದದ್ದು. ಎಲ್ಲ ರೀತಿಯಿಂದ ನಿಮಗೆ ಸೈನಿಕ್ ಸ್ಕೂಲ್ಗೆ, ನವೋದಯಕ್ಕೆ ಎಲ್ಲ ರೀತಿಯಿಂದ ಉಪಯೋಗ ಆಗುವಂಥ ಗಣಿತಗಳು. ಮಸವನ್ನು ಎಷ್ಟು ನಮೂನಿ ನಾವು ಮಾಡಬಹುದು ಎಲ್ಲ ರೀತಿಯಿಂದ ತೋರಿಸ್ತವೆ. ಅದಕ್ಕೆ ಒಂದೇ ಗಣಿತ ಹಾಕ್ಯಾನ. ಈಗ ನಾವು 108, 24 ಮತ್ತು 30 ಮಸ ಕಂಡು ಹಿಡಿಯಿರಿ ಅವಿಭಾಜ್ಯ ಅಪವರ್ತನಗಳಿಂದ. ಭಾಗಾಕಾರ ಕ್ರಮದಲ್ಲಿ ಎಲ್ಲ ಅಪವರ್ತನಗಳಿಂದ ಅಂದಾಗ ಫಸ್ಟ್ ನಾವು ಅವಿಭಾಜ್ಯ ಅಪವರ್ತನಗಳಿಂದ ಕಂಡುಹಿಡಿದಂತ. ಮತ್ತು ಅವಿಭಾಜ್ಯ ಅಪವರ್ತನಗಳಿಂದ 2 ನಮೂನಿ ಅದ, ಅದನ್ನು ತೋರಿಸ್ತೀನಿ. 108 ಏನದಲ್ಲ, ಇದನ್ನು ಅವಿಭಾಜ್ಯ ಅಪವರ್ತನಗಳಿಂದ ಕಂಡುಹಿಡಿದು ಅದರ ಪದ್ಧತಿ ನೋಡ್ರಿ. ಆಮೇಲೆ ಇದನ್ನು ತಿಳಿಸಿದ್ರೆ ಅದು ಗುರುತಾಗ್ತದೆ ನಿಮಗೆ. 2ರಲ್ಲಿ ಎಲ್ಲ ಗುಂಪುಗಳಿಗೆ ಭಾಗ ಹೋಗ್ಬೇಕು. ಮಸ ಅಂದ್ರೆ ಏನು, ಎಲ್ಲ ಗುಂಪುಗಳಿಗೆ ಮಸ ಭಾಗ ಹೋಗ್ಬೇಕು, ಅದನ್ನ ನೆನ್ಪಿಟ್ಬೇಕು. ಮಸ ಅಂದ್ರೆ ಒಂದೇ ಲಸದಂಗಲ್ಲ. 2 5 10, 2 4 8, 2 12, 2 18. ಆಮೇಲೆ ಮತ್ತೆ 2ರಲ್ಲಿ 2 27, 2 6, 2 9. ಈಗ ಇದು 2ರಲ್ಲಿ ಹೋಗ್ತದೆ, ಹೊಡಿಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಉಳಿಕಿದ್ದು 2ರಲ್ಲಿ ಹೋಗೋದಿಲ್ಲ ಅಂದಾಗ ಮಾಡ್ಲಿಕ್ಕೆ ಹೋಗ್ಬಾರ್ದು. ಈಗ 3ರಲ್ಲಿ 3 9, 27, 3 2, 6, 3 3, 9. ಇಲ್ಲಿ ಅವಿಭಾಜ್ಯ ಸಂಖ್ಯೆ ಬಂದು ಅಂದ್ರೆ ಮಸ ಮುಗಿತು ಅಂತ ತಿಳ್ಕೊಬೇಕು. ಇದು ಪದ್ಧತಿ ಸರಿಯಾಗಿ ಕಲೀರಿ ನೀವು. ನೋಡ್ರಿ ಮುಂದೆ ಎಷ್ಟು ಗಣಿತಗಳು ಬರ್ತಾವ ನಿಮಗೆ, ಅದನ್ನು ತಿಳ್ಕೊಬೇಕು ನೀವು. ಒಂದು ರೀತಿಯ ಅವಿಭಾಜ್ಯ ಅಪವರ್ತನಗಳಿಂದ ನಾವು ಮಸ ಮಾಡೋದು ಅಂತಾರೆ. ಈಗ ನೋಡ್ರಿ, ಈಗ 2ರಲ್ಲಿ ಇದನ್ನು ಹೊಡಿತೀರಿ, ಬರಂಗಿಲ್ಲ. 3ರಲ್ಲಿ ಇದು ಹೋಗ್ತದೆ, ಇದು ಹೋಗ್ತದೆ, ಇದು ಹೋಗುದಿಲ್ಲ. ಆದ್ದರಿಂದ ಮಸ ಬರೋಬ್ಬರಿ ಎಷ್ಟು? 2 ಗುಂಡ್ಲೆ 2 ಗುಂಡ್ಲೆ 3 ಬರೋಬ್ಬರಿ 2 7 4, 4 3 12. ಇದಕ್ಕೆ ಆಪ್ಷನ್ಸ್ ಇರಂಗಿಲ್ಲ. ಇದು ಒಂದು ರೀತಿಯನ್ನು ಅವಿಭಾಜ್ಯ ಅಪವರ್ತನಗಳಿಂದ. ಮತ್ತು ಅವಿಭಾಜ್ಯ ಅಪವರ್ತನಗಳನ್ನು ಇನ್ನೊಂದು ರೀತಿ ಒಳಗೆ ತೋರಿಸ್ತದೆ ನಿಮಗೆ. ನೋಡ್ರಿ 108 ನೋಡ್ರಿ, ಭಾಳ ಹುಷಾರಲ್ಲೇ ನೋಡ್ರಿ. ಅವಿಭಾಜ್ಯ ಅಪವರ್ತನಗಳಿಂದ ಸಪ್ರೇಟಾಗಿ ಮಾಡೋದು ಒಂದು ಇರ್ತದೆ. 108, ಆಮೇಲೆ 24, ಆಮೇಲೆ 36. ನೋಡಿ, ಇವು ಸಪ್ರೇಟ್ ಅವಿಭಾಜ್ಯ ಅಪವರ್ತನಗಳಿಂದ ಮಾಡ್ತಕ್ಕಂಥದ್ದು. ಅಂದ್ರೆ ಹಿಂಗೆ ಮಾಡಿದಾಗ ನಾವು ಹೆಂಗೆ ಮಾಡಬೇಕು ಮಸ? 2 ನೋಡ್ರಿ, 2 5, 2 4. ಆಮೇಲೆ ಈಗ ನೋಡ್ರಿ, 2ರಲ್ಲಿ 2 27, ಮತ್ತು 2ದಿಂದ 3 ಬರ್ತದೆ. 3 9, 27, ಮತ್ತು 3 ಬರ್ತದೆ. ನೋಡಿ 3 3, ಮತ್ತು 3 ಬರ್ತದೆ. ನೋಡಿ 1 ಬಂದು. ಇದರದ್ದು ಅವಿಭಾಜ್ಯ ಅಪವರ್ತನಗಳು ಬಂದಿವೆ. ಇದರ ಅವಿಭಾಜ್ಯ ಅಪವರ್ತನಗಳು ಆಮೇಲೆ ನಿಮ್ಗೆ ನಾ ತಿಳಿಸಿರ್ತೇನೆ ಹೆಂಗೆ ಮಾಡಬೇಕು ಪದ್ಧತಿ. ಇದೊಂದು ರೀತಿ ಒಳಗೆ ನೀವು ನಾಳೆ ನಿಮ್ಗೆ ಹೈಸ್ಕೂಲ್ದಾಗ 10ಕ್ಕೆ ಅದು ಲೆಕ್ಕ ಹೇಳ್ತಾರೆ. ಸಪ್ರೇಟ್ ಅವಿಭಾಜ್ಯ ಅಪವರ್ತನಗಳಿಂದ ನೀವು ಮಸ ಕಂಡು ಹಿಡೀರಿ ಅಂತ ಬರ್ತದೆ. ಅವಾಗ ನಿಮಗೆ ಇದು ಈಗಿನ 5ನೇತಕ್ಕೆ ನೀವು ಕಲ್ತೀರಿ ಅಂದ್ರೆ IAS ಪರೀಕ್ಷೆ ಪಾಸ್ ಆಗ್ಬೋದು. ನವೋದಯ ವಿದ್ಯಾರ್ಥಿಗಳೆಲ್ಲ IAS ಗಿಳಿಯೋದೆಲ್ಲ ನೋಡೋರು ಸಾಹೇಬ್ರೆಲ್ಲ ನವೋದಯದಾಗ ಕಲ್ತವ್ರಿ. ಅವರು ದೊಡ್ಡ ದೊಡ್ಡ ಅಧಿಕಾರಿಗಳು. ಆಮೇಲೆ ಗುತ್ತರಿಗೆ ರಾಠೋಡ್ ಅಂತ ಸರ್ ಇದ್ದರು, ಅವರು ತಹಶೀಲ್ದಾರ್ ಆಗಿದ್ದಾರೆ. ಎಲ್ಲ ನವೋದಯ ಸ್ಟೂಡೆಂಟ್ಗಳೇ ಅವರು. ನೋಡಿ ಈಗ ಇದನ್ನು ಮಾತು 2ರಲ್ಲಿ 2 12, 2 12. ಆಮೇಲೆ ಮತ್ತೆ 2ರಲ್ಲಿ 2 6, ಮತ್ತು 2ರಲ್ಲಿ 2 3, ಮತ್ತು 3ರಲ್ಲಿ 3 1. ಇವು ಹಿಂಗೆ ಇಟ್ಕೊಳ್ರಿ. ಆಮೇಲೆ ಈಗ ಮತ್ತೇನು 36 ಅವಿಭಾಜ್ಯ ಅಪವರ್ತನಗಳನ್ನು ನೀವು ಕಂಡುಹಿಡಿಬೇಕು. 36 ನೋಡಿ, 36 2ರಲ್ಲಿ 2 18, 2 9, ಆಮೇಲೆ 2 ಇದು 3 ಹೋಗ್ತದೆ. 3 3, ಮತ್ತು 3 3 1.
ಇದನ್ನ ಹೆಂಗೆ ಹಚ್ಕೊಳ್ಳೋದು ಅಂತ ತೋರಿಸ್ತೀನಿ. 108ರ ಅವಿಭಾಜ್ಯ ಅಪವರ್ತನಗಳು ಬರೋಬ್ಬರಿ ಎಷ್ಟು? 2 ಗುಂಡ್ಲೆ 2 ಗುಂಡ್ಲೆ 3 ಗುಂಡ್ಲೆ 3 ಗುಂಡ್ಲೆ 5. ತಿಳಿತಲ್ಲ ನಿಮಗೆ? ಇಲ್ಲ, 3 2 2 3ಗಳು 3 3ಗಳು 3 3 2 4 4 3 12 12 3 36 36 3 108 ಬಂದ್ವಿ. ಇನ್ನು 24ರ ಅವಿಭಾಜ್ಯ ಅಪವರ್ತನಗಳನ್ನು ಹಚ್ಕೋರಿ. 24 ಎಷ್ಟು? 2ಗಳು 3 1 2 3 3 2 3 1 3. ಓಕೆ, ಇದು 24ರ. 36 ಈಜ್ವಲ್ ಟು 2 ಗುಂಡ್ಲೆ 2 ಗುಂಡ್ಲೆ 3 ಗುಂಡ್ಲೆ 3. ಹಿಂಗೆ ಹಚ್ಕೊಂಡ್ರಿ ನೀವು. ಈಗ ಮಸ ಮಾಡುವಾಗ ಏನು ಮಾಡ್ಬೇಕಪ್ಪ ಅಂದ್ರೆ ಎಲ್ಲ ಅಕ್ಕಿ ಒಳಗಿದ್ದದ್ದು ಒಂದು ತಕ್ಕೋಬೇಕು. ಇಲ್ಲಿ 2 ಅದ, ಇಲ್ಲಿ 2 ಅದ, ಇಲ್ಲಿ 2 ಅದ, ಒಂದೇ 2 ತಕೊಂಡು ಬಿಡ್ಬೇಕಿದೆ. ಇದು ನೋಡಿ, ಈ ಗುಂಪಿನಾಗ ಏನು ಸಿಕ್ಕದ? 3 2ಗಳು ಸಿಕ್ಕ. 3 2ಗಳನ್ನು ಹಚ್ಕೋಬಾರ್ದು, 1 2ವರೆಗೆ ತಕೊಂಡ್ಬಿಡ್ರಿ. ಗುಂಡ್ಲೆ ಹಾಕ್ರಿ ಈಗ. ಆಮೇಲೆ ಇಲ್ಲಿ 3ರೊಳಗೂ ಅದ ನೋಡಿ, ಇಲ್ಲಿ 2 ಅದ, ಇಲ್ಲಿ 2 ಅದ, ಅದನ್ನೊಂದು 2 ತಕ್ಕೋರಿ. ಈ 2 ತಕ್ಕೊಂಡ್ರೆ ಓಕೆ. ಆಮೇಲೆ ಇಲ್ಲಿ ನೋಡ್ರಿ, ಇಲ್ಲಿ 3 ಅದ, 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 ತಕ್ಕೊಳ್ಳಿ. ನೋಡಿ, ಆ 3 ತಕ್ಕೊಳ್ಳಿ. 2 ಸರಿ. 2 4 4 3 12. ನೋಡಿ, ಇಲ್ಲಿ ಬಂತಿಲ್ಲ ಮೋಸ. ಇದೇನು? ಅವಿಭಾಜ್ಯ ಅಪವರ್ತನಗಳ ಮೇಲಿಂದ ಮತ್ತು ಆ ಅಪವರ್ತನಗಳನ್ನು ಸಪ್ರೇಟಾಗಿ ಮಾಡೋದು ಬಂತು. ಆಮೇಲೆ ಈಗ ಇದನ್ನ ನೀವು ಕಲ್ತಂಗಾತು. ಇನ್ನು ಭಾಗಾಕಾರ ಕ್ರಮದಾಗ ಹೆಂಗೆ ಮಾಡ್ಬೇಕು ಅನ್ನೋದು ಅದನ್ನೊಂದು ಕಲ್ತ್ಬಿಡ್ರಿ. ರೂಢಿ ಮಾಡ್ಕೊರಿ ನೀವು. ನೋಡ್ರಿ ಶನಿವಾರ ಆಗ್ತಾರೆ. 108 24 36ರ ಮಾಸ. ಇಲ್ಲಿ ದೊಡ್ಡ ಅಂಕಿ ಯಾವುದು? 108. 108 ಇಡ್ರಿ. ಅತಿ ಚಿಕ್ಕ ಸಂಖ್ಯೆ ಯಾವ್ದು ಇದ್ರಾಗ? 24. ಹಾಕ್ರಿ 24ರಲ್ಲಿ. 24 4 ಎಷ್ಟು? 96. 96 ಆಯ್ತು. 8ರಾಗ 6 ಹೋದ್ರೆ 2, 10 9 ಆದ್ರೆ 1. ನೆನ್ಪಿಟ್ಕೋರಿ, ಯಾವ ಅಂಕಿಲೆ ಭಾಗ ಹೋಗ್ತದ ಅದೇ ಏನಾಗ್ತಿರ್ತದ ಮಸ. ಈ 24 ಇಲ್ಲಿ ತಂದು ಇಟ್ಕೋರಿ. ನೋಡಿ, 12 24, 12 2 24. ಯಾವ ಅಂಕಿಲೆ ಭಾಗ ಹೋತೀಗ? 12ರಲ್ಲಿ ಹೋತು. ಆದ್ರೆ ಇನ್ನೂ ಒಂದು ಅಂಕಿ ಅದ, ಗಡಿಬಿಡಿ ಮಾಡಬಾರ್ದು. ಈಗ ಇದನ್ನು ಹೊರಗೆ ತಕ್ಕೋರಿ. 12 ಹೊರಗೆ ತಕ್ಕೋರಿ. ಇನ್ನೂ ಒಂದು ಅಂಕಿ ಅದ, ಯಾವ್ದು ಹೇಳ್ರಿ? ನೋಡಿ, 24 ತಗೊಂಡ್ರಿ. ಈಗ 36 ಅದ. ನೋಡಿ, 12ಕ್ಕೆ ಭಾಗ ಹೋಗ್ತದಿಲ್ಲ. 12 3 36. 36 ಯಾವ ಅಂಕಿಲೆ ಭಾಗ ಹೋದಾಗ ಶೇಷ 0 ಉಳಿತದ ಅದೇ ಮಾಸ ಅಂತ ತಿಳ್ಕೊಂಡು ಬಿಡ್ಬೇಕು. ಮಾಸ ಬರೋಬ್ಬರಿ 12. ನಿಮಗೆ ಎಷ್ಟು ರೀತಿಯಿಂದ ಇದು ಭಾಗಾಕಾರ ಕ್ರಮ. ಇದು ಭಾಗಾಕಾರ ಕ್ರಮದಲ್ಲಿ ನಿಮಗೆ ಬಹಳ ಸರಳ ಆಗ್ತದ. ಭಾಗಾಕಾರ ಕ್ರಮದಾಗ ನೀವು ಮಾಸ ತೆಗೆದ್ರಿ ಅಂತಂದ್ರೆ ಈ 100% ಪಾಸ್ ಉತ್ತರ ಸಿಗ್ತದೆ. ಇದನ್ನು ರೂಢಿ ಮಾಡ್ಕೊಡ್ರಿ. ಇದನ್ನು ಮಾಡ್ಕೊಡೋದ್ರಿಂದ ನಿಮಗೆ ನಾಳೆ ದೊಡ್ಡ ಮಾಸ ತೆಗೆದು ಬರ್ತಾವೆ. ಭಾಳ ದೊಡ್ಡ ಆಗ್ತದೆ ಗಣಿತಗಳು. ಇವೆಲ್ಲ ಕ್ರಮಬದ್ಧವಾಗಿ ನೀವು ಏನಾದರೂ ಗಣಿತಗಳನ್ನು ಅಭ್ಯಾಸ ಮಾಡಿಬಿಟ್ರಿ ಅಂದ್ರೆ ನವೋದಯ ಸೈನಿಕ್ ಸ್ಕೂಲ್ ಪೇಪರ್ಗಳು ಸುಮ್ಮನೆ ಈಜಿ ಆಗ್ಬಿಟ್ಟು ನಮ್ಮ ಮಾಸ ಬರ್ತಾವ್ರಿ ಅಂತಿದ್ನು ಬಿಟ್ಟು ಹೋದ್ರಿ ಅಂತಂದ್ರೆ ಆಮೇಲೆ ಮಾಸದ ಲೆಕ್ಕಗಳು ಒಂದು ಮಾಸ ಅದನ್ನು ತಕೊಂಡು ಮಾಡಿಬಿಟ್ರೆ ಮಾಸ ಬಂದಂಗಲ್ಲ. ಈಗ ನೋಡಿ, ಮಾಸನೇ ಎಷ್ಟು ಪದ್ಧತಿ ಪ್ರಕಾರ ಅದ. ಇದು ಅವಿಭಾಜ್ಯ ಕಾಮನ್, ಸಾಮಾನ್ಯ ಅವಿಭಾಜ್ಯ ಅಪವರ್ತನಗಳು. ಇದಕ್ಕೇನಂತಾರ ಅದನ್ನು ತಿಳ್ಕೊಬೇಕು. ಏನು? ಸಾಮಾನ್ಯ ಅವಿಭಾಜ್ಯ ಅಪವರ್ತನಗಳು ಅಂದ್ರೆ ಎಲ್ಲ ಗುಂಪಿನೊಳಗೆ ಭಾಗ ಹೋಗತಕ್ಕಂಥ ಅವಿಭಾಜ್ಯ ಸಂಖ್ಯೆಗಳನ್ನು ಹೊರಗಿಟ್ಟು ನಾವು ಭಾಗಿಸಿದರೆ ಏನು ಬರ್ತದ? ಸಾಮಾನ್ಯ ಅವಿಭಾಜ್ಯ ಅಪವರ್ತನಗಳ ಪದ್ಧತಿ. ಸಾಮಾನ್ಯ ಅಂದ್ರೆ 3ರಿಂದ ಭಾಗ ಹೋಗತಕ್ಕಂಥ ಅಂಕಿಗಳನ್ನು ಹೊರಗೆ ಏನು ಇಡ್ತೀರ ಅವಿಭಾಜ್ಯ ಅಂಕೆಗಳಿಗೆ ಏನಂತಾರೆ? ಸಾಮಾನ್ಯ ಅವಿಭಾಜ್ಯ ಅಪವರ್ತನಗಳು ಎಂದು ಕರೆಯುತ್ತಾರೆ. ಇದನ್ನು
ಈಗ ಸಪ್ರೇಟ್ ಆಗಿ 108ರ ಅವಿಭಾಜ್ಯ ಅಪವರ್ತನಗಳು, 108ರ ಅವಿಭಾಜ್ಯ ಅಪವರ್ತನಗಳು ನೋಡ್ರಿ ಇವು. ಆಮೇಲೆ ಇದು 24ರ ಅವಿಭಾಜ್ಯ ಅಪವರ್ತನಗಳು, 36ರ ಅವಿಭಾಜ್ಯ ಅಪವರ್ತನಗಳು ಸಪ್ರೇಟ್ ತಕ್ಕೊಂಡ್ರಿ ಅಂತಾರೆ. ಕೇಳ್ಬೋದು ಒಂದು ಪರೀಕ್ಷೆದಾಗ 108ರ ಅವಿಭಾಜ್ಯ ಅಪವರ್ತನಗಳು ಎಷ್ಟು, ಇದ್ರ ಮೇಲೆ ಎಷ್ಟು ಪ್ರಶ್ನೆಗಳು ಬೀಳ್ತಾವಂತಂದ್ರೆ ಏನು ಕೇಳ್ತಾನೆ, 108ರ ಅವಿಭಾಜ್ಯ ಅಪವರ್ತನಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ. 1 2 3 4 5 ಅಂತ ಹೇಳ್ಬೋದು. ಅವುಗಳ ಮೊತ್ತ ಎಷ್ಟು ಅಂತ ಕೇಳಿದರೆ 2 2 4 3 7 7 3 10 1 3 13. ಅವುಗಳ ಸರಾಸರಿ ಎಷ್ಟು, 13ಕ್ಕೆ ಎಷ್ಟು ಅಂಕೆ 5ರಲ್ಲೇ ಭಾಗಿಸಿಬಿಡೋದು. ಇದು ಒಟ್ಟಾರೆ ಹೇಳ್ಬೇಕಂದ್ರೆ ಗಣಿತ ಇದು ವಿಶಾಲವಾದದ್ದು, ಸಮುದ್ರ ಇದ್ದಂಗೆ, ಇದಕ್ಕೆ ನೆಲೆನೇ ಇಲ್ಲ. ಯಾವ ಪ್ರಶ್ನೆ ಹೆಂಗೆ ಕೇಳ್ತಾನೆ ಹೇಳಿಕೆ ಆಗೋದಿಲ್ಲ ನವೋದಯದಾಗ. ನವೋದಯ ಅಂದ್ರೆ ಅಷ್ಟ ಸರಳ ಅಲ್ಲ. 100% IAS ಅಧಿಕಾರಿ ಆಗೋದು ನವೋದಯ ಸ್ಟೂಡೆಂಟ್ಗಳೇ ಆಗ್ತಾರೆ. ಯಾಕಂದ್ರೆ ಅವರು ಸಣ್ಣಾಗಿದ್ದಾಗೆ IAS ಅಭ್ಯಾಸ ಕಲಿತಿರ್ತಾರೆ. ನಿಮಗೆ ಈಗ ಗೊತ್ತಾಗೋದಿಲ್ಲ. ಈಗ ಈ ಅಭ್ಯಾಸನ ಮಾಡಿ ನೀವು ಏನಾದರೂ IAS ಪರೀಕ್ಷೆ ಕಟ್ಟಿದಾಗ ಗಣಿತಗಳು ಸೈನ್ಸ್ ಹ್ಯಾಂಡ್ ಅಂದ್ರೆ ನಿಮ್ಗೊಂದು ಗಣಿತ ಬಂದ್ಬಿಡ್ತಾವೆ. ಆರ್ಟ್ಸ್ ಲೈನ್ದವ್ರು ಗಣಿತ ಇರಂಗಿಲ್ಲ, ಏನೋ ಮತ್ತೊಂದು ಸಬ್ಜೆಕ್ಟ್ ಇರ್ತದೆ. ಆ 3 ಸಬ್ಜೆಕ್ಟು 4 ಸಬ್ಜೆಕ್ಟ್ ಮೇಲೆ ಎಕ್ಸಾಮ್ ತಗೋತಿರ್ತಾರೆ. ಸೈನ್ಸ್ದವ್ರು ಇದ್ದಾರೆ ಅಂದ್ರೆ ಅವ್ರಿಗೊಂದು ಗಣಿತ ಬಿತ್ತೆ ಸಾಮಾನ್ಯ ಜ್ಞಾನ ಬೀಳ್ತದೆ. ಆಮೇಲೆ ಯಾವುದೇ ಒಂದು ಗಣಿತಗಳು ಬರಂಗಿಲ್ಲ ಅಂದ್ರೆ ಆಮೇಲೆ ಇನ್ನೊಂದು ಕ್ರಮಬದ್ಧವಾಗಿ ಕನಿಷ್ಠ 50 ವಿಡಿಯೋಗಳು ಇರ್ತಾವಲ್ಲ ಲೆಸನ್. ಲೆಸನ್ ಇರ್ತಾವ ತೆಗೆದು ಬಿಡ್ರಿ ಅಂತ ಒಮ್ಮೆ 15 ವಿಡಿಯೋಗಳನ್ನು ಹಾರಿಸಿ ಮುಂದಿನ ತೊಗೊಂಡ್ರಿ ಅಂದ್ರೆ ನಿಮಗೆ ಅದು ಅಭ್ಯಾಸ ನೆನಪುಳಿಯಂಗಿಲ್ಲ, ರಿವಿಷನ್ ಆಗೋದಿಲ್ಲ. ಸರ್ ಲೆಸ ಹೇಳಿದ್ರು ನೋಡ್ರಿ ಎಷ್ಟು ವಿಶೇಷವ. ಈಗ ಕೆಲವೊಂದು ಲೆಸಗಳು ಕೊಡ್ತಾನೆ ನಿಮಗೆ ಗೊತ್ತಾಗ್ತದೆ ಸರ್ ಹೇಳಿದ್ದೆ ಬರೋಬ್ಬರ. ನಾವೆಲ್ಲ ಅನುಕ್ರ ನಂಬರ್ವಾಗಿ ಅಭ್ಯಾಸ ಮಾಡಿಸ್ಬೇಕು, ಮಕ್ಕಳಿಗೆ ಮಾಡಬೇಕು ಅನ್ನೋದು ಹುಡುಗರಿಗೂ ಬರಬೇಕು, ಮಾಡಿಸ್ಬೇಕು ಅನ್ನೋದು ಕಲಸವ್ರಿಗೆ ಬರಬೇಕು, ನೋಡ್ಬೇಕು ಅನ್ನೋದು ಪೇರೆಂಟ್ಸ್ಗೂ ಇರಬೇಕು. ಮಗು ಮಾಡಿದ ಗಣಿತ ನೋಡ್ಬೇಕಾದ್ರೆ ಎಲ್ಲರೂ ಕಲಿಬೇಕು. ನೋಡ್ರಿ ಈಗಂತೂ ಈಗ ನಿಮಗೆ ತಿಳಿತೀಗ ಅವಿಭಾಜ್ಯ ಅಪವರ್ತನಗಳಿಂದ ಮಾಸ ತೆಗೆದು, ಇದು ಎಲ್ಲ ಅವಿಭಾಜ್ಯ ಅಪವರ್ತನಗಳಿಂದ ಮಾಸ ತೆಗೆದು, ಇದು ಭಾಗಾಕಾರ ಕ್ರಮದಲ್ಲಿ ಮಾಸ ತೆಗೆದು, ಇದನ್ನು ಮಸ್ಟ್ ಆ್ಯಂಡ್ ಶುಡ್ ಕಲೀರಿ. ದೊಡ್ಡ ದೊಡ್ಡ ಅಂಕಿಗಳು ಬರ್ತಾವೆ ಈಗ ಮಾಸದ, ಅವಾಗ ನಿಮಗೆ ಇದು ಭಾಳ ಹೆಲ್ಪ್ ಆಗ್ತದೆ. ಅದಕ್ಕೆ ಇದನ್ನು ಹೆಂಗೆ ಕಲಿಸಿ ನೋಡಿಕೊಂಡು ರಿವಿಷನ್ ಮಾಡಿರಿ. ಮತ್ತು ಮಾದರಿಗಳನ್ನು ಹಾಕ್ತದೆ. ನಾ ಮಾದರಿಗಳನ್ನು ಹಾಕ್ಲಿಕ್ಕೆ ಬೇಸರ ಮಾಡ್ಕೊಳ್ಳೋದಿಲ್ಲ, ಒಮ್ಮೆ ಕಲಿಸೋದು ಇರ್ತದೆ ನಿಮಗೆ. ಇದೊಂದು ಆಗಿದೆ ಹೆಂಗೋ ಒಂದು ಕಲಿಸಿದ್ರು ಸರು ಅವಿಭಾಜ್ಯ ಅಪವರ್ತನದು, ಇದು ಒಂದು ಸಾಕು. ಇದರ ಮೇಲೆ ಮುಂದೆ ನಿಮ್ಮ ರಗಡ ಮಸಗಳು ಸಾಕಷ್ಟು ಬರ್ತಾವಲ್ಲ, ಅವಾಗ ಇದನ್ನು ಮಾಡ್ಲಿಕ್ಕೆ ಬರ್ತಾವೆ. ಇದು ಒಂದು ಥೇರಿ ನಿಮ್ಗೆ ಗುರ್ತಿರಲಿ ಅಂತ ತಿಳ್ಕೊಂಡು ಹಾಕಿರ್ತವೆ. ಕೇಳ್ತಾನೆ ಎಲ್ಲ ಅಪವರ್ತನಗಳ ಸಹಾಯದಿಂದ ನೀವು ಮಸ ತೆಗೀರಿ ಅಂದ್ರೆ ಅವಾಗ ಹೆಂಗೆ ಮಾಡಬೇಕು. ಇದು ಎಲ್ಲ ಅಪವರ್ತನ ಅಲ್ಲಿಯೂ ಇನ್ನೂ ಒಂದದ ಮಾಸ ಎಲ್ಲ ಅಪವರ್ತನಗಳನ್ನು ತೆಗೆದು ಮಾಡೋದು. ಮತ್ತು ಭಾಜ್ಯ ಬಂತು, ಅವಿಭಾಜ್ಯ ಬಂತು, ಅವುಗಳನ್ನು ತೆಗೆದು ಅವಾಗ ಹೆಂಗೆ ಮೋಸ ತೆಗಿಬೇಕು ಅದನ್ನು ನಾನು ಮುಂದಿನ ಗಣಿತದ ತೋರಿಸ್ಕೊಂಡು ಈಗ ಎಲ್ಲ ಅವಿಭಾಜ್ಯ ಅಪವರ್ತನಗಳ ಮೇಲಿನ ಮೋಸ ಬಂತು. ಎರಡನೇದಾಗಿ ಸಾಮಾನ್ಯ ಅವಿಭಾಜ್ಯ ಅಪವರ್ತನಗಳ ಮೇಲೆ ಮೋಸ ತೆಗೆದು ಗುರ್ತಾತು. ಇದು ಸಾಮಾನ್ಯ ಅವಿಭಾಜ್ಯ ಅಪವರ್ತನಗಳಿಂದ ಮೋಸ, ಎಲ್ಲ ಅವಿಭಾಜ್ಯ ಅಪವರ್ತನಗಳಿಂದ ಮೋಸ, ಇದು ಭಾಗಾಕಾರ ಕ್ರಮದಲ್ಲಿ ಮೋಸ. ಚೆನ್ನಾಗಿ ತಿಳ್ಕೊರಿ, ಮುಂದಿನ ಗಣಿತ ಮಾಡಿರಿ.